ಮನೇಲಿ ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಮಾಡಿ ಆದಮೇಲೆ ನಿಮ್ಮ ಗಂಡ ಏನಾದರೂ ಚೆನ್ನಾಗಿಲ್ಲ, ಉಪ್ಪು ಕಡಿಮೆ ಇದೆ ಹಂಗೆಲ್ಲ ಹೇಳಿದ್ರೆ ಎಷ್ಟೆಷ್ಟು ಕೋಪ ಬರ್ತಾ ಇತ್ತು, ಏನು ರಿಯಾಕ್ಷನ್ ಕೊಡ್ತಾ ಇದ್ದೀರಿ ನೀವು? ಅವರು ಅವರಿಗೆ ಸ್ವಲ್ಪ ಹೆಂಡತಿ ಅಂದರೆ ಸ್ವಲ್ಪ ಹೆದರಿಕೆ ಉಂಟಾ ಅಂತ ಹಾಗೆಲ್ಲ ಅವರು ಹೇಳೋದಿಲ್ಲ. ಇಲ್ಲ ಅವ್ರು ಹೇಳಿದ್ರು ತುಂಬ ವೆರಿ ಟ್ರೈ ದಿಸ್, ಇದಕ್ಕೊಂಚೂರು ಬೇಕಾ ಅಂತ ನೋಡು, ಲೈಕ್ ನನ್ನದೇ ಒಪಿನಿಯನ್, ಓ ಹೌದಲ್ಲ ಬೇಕು ಅಂತ ನಾನೇ ಹೇಳಬೇಕು, ಇದಕ್ಕೆ ಉಪ್ಪು ಸರಿ ಇಲ್ಲ ನೀನು ಹಾಕು ಅಂದರೆ ನೀವೇ ಮಾಡ್ಕೊಳ್ಳಿ ಅಡುಗೆ ಅಂತೀನಿ ನಾನು. ಅದಕ್ಕೆ ಅವರು ವೆರಿ ಡಿಪ್ಲೊಮ್ಯಾಟಿಕ್ ಆಗಿ, ಈಗ 13 ವರ್ಷ ಆಯ್ತು ಮದುವೆ ಆಗಿ, ಸೊ ಅವ್ರಿಗೆ ಗೊತ್ತು ಈಗ ಹೇಗೆ ಮಾಡೋದು ಅಂತ. ಸೊ ಅವರು ಮತ್ತೆ ಅಡುಗೆಗೆ ಆಗ್ಬೇಕಾದ್ರೆ ಅವ್ರು ಹೆಂಡ್ತಿದ್ದು ಅಡುಗೆ ಅವರಿಗೆ ಇಷ್ಟ, ಮನೆ ಅಡುಗೆ ಇಷ್ಟ. ಅವರು ಹೊರಗಡೆ ಇಬ್ಬರು, ನನ್ನ ಗಂಡ ಮಗಳು ಇಬ್ಬರು ಹೊರಗಡೆ ಅಡುಗೆಗಿಂತ ಮನೆ ಅಡುಗೆ ತಿನ್ನೋದೇ ಇಷ್ಟಪಡ್ತಾರೆ. ಸೊ ನಾನು ಏನು ಮಾಡಿದ್ರು ತಿಂತಾರೆ. ನನಗೆ ಹೊರಗಡೆ ಅಡುಗೆ ಅಂದರೆ ಇಷ್ಟ, ಯಾಕಂದ್ರೆ ನಮ್ಮ ಮನೇಲಿ ನಾವೇ ಮಾಡಬೇಕಲ್ಲ. ಸೊ ನಮ್ಗೆ ಹೊರಗಡೆ ಕರ್ಕೊಂಡು ಹೋದ್ರೆ ಬೇಜಾರಿಲ್ಲ, ಬಟ್ ಅವರಿಬ್ರಿಗೆ ಮನೆ ಅಡುಗೆ ಇಷ್ಟ. ಸೊ ಮನೆಯ ಅಡುಗೆನಲ್ಲಿ ತಿಂತಾರೆ, ಖುಷಿಯಾಗಿ ತಿಂತಾರೆ, ಇಬ್ಬರು ತಿಂತಾರೆ, ಗಂಡನೂ ತಿಂತಾಳೆ, ಮಗಳು ತಿಂತಾಳೆ. ನೀವು ಮಾಡೋ ಈ ಐಟಮ್ ಅಂದರೆ ಮನೆಯವ್ರಿಗೆ ಸಖತ್ ಇಷ್ಟ ಅಂತ ಅನ್ಸಿದ್ದು ಯಾವುದು? ಮತ್ತು ಈ ಇಷ್ಟು ವರ್ಷದಲ್ಲಿ ನೀವು ಅಡುಗೆ ಮಾಡೋ ಟೈಮಲ್ಲಿ ಇದು ಹಿಂಗೆ ಆಗಬಾರ್ದಿತ್ತು, ಏನೋ ಒಂದು ಹಾಳಾಗಿರೋ ಐಟಮ್ ಯಾವುದಾದ್ರೂ ಇದೆಯಾ ಅಂತ? ನಮ್ಮ ಮನೆಯಲ್ಲಿ ಗಮ್ಮತ್ತಂದರೆ ನನ್ನ ಯಜಮಾನರಿಗೆ ನಾರ್ತ್ ಇಂಡಿಯನ್ ಕ್ವಿಜಿನ್ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತಾ. ಯಾಕೆಂದರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ ಅವರಿಗೆ, ಅಂದರೆ ರಾಜ್ಮಾ ಕಾಳು, ಕಿಡ್ನಿ ಬೀನ್ಸ್ ಇದನ್ನೆಲ್ಲ ಹಾಕಿ ಸಬ್ಜಿ ಮಾಡಿದ್ರೆ ಅವರಿಗೆ ಇಷ್ಟ. ಆಮೇಲೆ ಪನ್ನೀರು, ಅದರಲ್ಲೂ ಪ್ರೋಟೀನ್ ಬರುತ್ತೆ ಅಂತ ನಾವು ಜಾಸ್ತಿ ವೆಜಿಟೇರಿಯನ್ ಕುಕ್ಕಿಂಗೇ ಮಾಡೋದು. ನನ್ನ ಮಗಳಿಗೆ ಅದು ಪ್ರಾಪರ್ ಕರಾವಳಿದದು ಆಯಿತಾ. ಅದಕ್ಕೆ ಈ ಸೌತೆಕಾಯಿ ಸಾಂಬಾರು, ಆಮೇಲೆ ಟೊಮೆಟೊ ಸಾರು, ಆಮೇಲೆ ನೆಲ್ಲಿಕಾಯಿ ಸಾರು ಇಂಥದ್ದೆಲ್ಲ ಇಷ್ಟ. ಸೊ ಒಂದಿನ ನಮ್ಮ ಮನೆಯಲ್ಲಿ ಈಗ ಅದಕ್ಕೆ ಏನು ಮಾಡೋದು, ಒಂದಿನ ಇದು ಮಾಡೋದು, ಒಂದಿನ ಅದು ಮಾಡೋದು, ಒಂದಿನ ನಾರ್ತ್ ಇಂಡಿಯನ್, ಒಂದಿನ ಸೌತ್ ಇಂಡಿಯನು. ನಾನು 2 ಮಿಕ್ಕಿದ್ದನ್ನು ಕೊನೆಗೆ ಎಲ್ಲೋ ಮಾಡಿ ತಿನ್ನೋದು, ಹಂಗಾಗೋಗಿದೆ ನಾನು ಹಣೆ ಬಾರ. ಬಟ್ ಹಾಳಾಗಿದ್ದು ಅಂತ ಯಾವುದು ಇಲ್ಲ. ಬಟ್ ಯಾವಾಗಾದರೂ ಒಮ್ಮೆ ಆಗಿರ್ಬೋದು. ಈಗ ದಿನ ಮಾಡೋ ಅಡುಗೆನೆಲ್ಲ ಕೆಲವು ಸರಿ ಏನೋ ಒಂಚೂರು ಹಿಂಗೆ ನೋಡ್ತಾ ಹಾಳಾಗಿರುತ್ತೆ. ಹಾಗೆ ತುಂಬ ಹಾಳಾಗಿದ್ದು ಅಂತ ಯಾವುದೂ ಇಲ್ಲ. ಸೊ ಅಂದರೆ ಅಡುಗೆ ಹೊಸ್ತು ಕಲ್ತ್ರಲ್ಲೆಲ್ಲ ಆಗ್ತಿತ್ತು. ಈಗ ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡಿ ಒಂದು 10 ವರ್ಷ ಆದಮೇಲೆ ಆದ್ದರಿಂದ ಹಾಳು ಮಾಡಿದರೆ ಎಲ್ಲ 10 ವರ್ಷ ಅಡುಗೆ ಮಾಡಿ ಒಂದು ಅಡುಗೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಳಾಗೋದಿಲ್ಲ. ಸೊ